ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ಇವತ್ತಿನ ಒಂದು ವಿಡಿಯೋ ಕೂಡ ಪ್ರಮುಖ ವಿಶೇಷವಾಗಿರುತ್ತೆ ನೋಡ್ರಿ. ನಾವು ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಚಾಪ್ಟರ್ ವೈಸ್ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾರ್ಯಾರೋ ಒಂದು ಹಳೆ ವಿಡಿಯೋನ ನೋಡಿಲ್ಲ, ಪ್ರಮುಖವಾದ ವಿಷಯ ಇದೆ ನೋಡಿ, ಎಲ್ಲರೂ ನೋಡಿಕೊಳ್ಳಿ. ನಿಮ್ಮ ಒಂದು ಎಕ್ಸಾಮ್ಗೆ ತಯಾರಿ ನಡೆಸಿ. ಓಕೆ, ಭೌತಿಕ ಭೂಗೋಳಶಾಸ್ತ್ರ. ಇದರಲ್ಲಿ ಇವತ್ತೇನು ಅಂದರೆ ಶಿಲೆಗಳ ಬಗ್ಗೆ ನೋಡೋಣ. ಶಿಲೆಗಳ ಬಗ್ಗೆ ಕುರಿತು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಇದು ಯಾವ ರೀತಿಯಾಗಿದೆ ಅಂದರೆ NCERT ಮತ್ತು IAS-KS ಪಠ್ಯಕ್ರಮದ ಸಮಗ್ರ ವಿವರಣೆಯನ್ನು ಇದರಲ್ಲಿ ಹಾಕಲಾಗಿರುತ್ತೆ ನೋಡ್ರಿ. ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿರಿ. ಓಕೆ, ಪ್ಲೇ ಲಿಸ್ಟ್ನಲ್ಲಿದೆ ಭೂಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಮಾಹಿತಿ. ಅಲ್ಲಿ ಹೋಗಿಸಿಂದ ಏನಪ್ಪ ಅಂತಂದರೆ ನೀವೆಲ್ಲರೂ ಆ ಒಂದು ವಿಡಿಯೋಗಳ ಬಗ್ಗೆ ಪರಿಪೂರ್ಣ ಮಾಹಿತಿಯನ್ನು ನೋಡಿರಿ, ನಂತರ ಬನ್ನಿ. ಓಕೆ, ಹಾಗಾದರೆ ಬನ್ನಿ ಮೊದಲು ಶಿಲೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಶಿಲೆಗಳು ಎಂದರೇನು? ಶಿಲೆಗಳು ಎಂದರೇನು ಅಂತ ಒಂದು ಡೆಫಿನೇಷನ್ಗೆ ವ್ಯಾಖ್ಯಾನ ನೋಡಿಕೊಳ್ಳೋಣ. ಮೊದಲನೇದಾಗಿ, ಭೂಮಿಯ ಮೇಲ್ಮೈಯಲ್ಲಿ ಕಂಡುಬರುವ ನೈಸರ್ಗಿಕ ಘನ ಪದಾರ್ಥಗಳನ್ನು ನಾವು ಶಿಲೆಗಳೆಂದು ಕರಿತೀವಿ ನೋಡ್ರಿ. ಈ ಒಂದು ಭೂಮಿ ಮೇಲೆ ಏನು ಕಂಡುಬರ್ತವೆ ನೈಸರ್ಗಿಕ ಪದಾರ್ಥಗಳು, ಅವುಗಳ ಘನ ಪದಾರ್ಥಗಳನ್ನು ನಾವು ಶಿಲೆಗಳೆಂದು ಕರಿತೇವೆ. ಪ್ರಮುಖವಾಗಿ ಭೂಮಿಯ ಹೊರಪದರದ ಕ್ರಸ್ಟ್ ಆಗಿರಬಹುದು. ಇದು ಪ್ರಮುಖ ಭೂಮಿಯ ಹೊರಪದರ ನೋಡ್ರಿ, ಯಾವುದು ಕ್ರಸ್ಟ್. ಇವು ಗ್ರಾನೈಟ್ನಿಂದ ಗಟ್ಟಿಯಾಗಿರ್ಬೋದು ಅಥವಾ ಮೃದು ಆಗಿರ್ಬೋದು. ಮೃದು ಅಂದರೆ ಸುಣ್ಣದ ಕಲ್ಲು ಮತ್ತು ಅಥವಾ ಜೇಡಿ ಮಣ್ಣು ಆಗಿದೆ ನೋಡಿ, ಇವು ಮೃದುವಾದ ಮತ್ತು ಕಲ್ಲಾಗಿರ್ತವೆ. ಇವು ಏನಪ್ಪ ಅಂತಂದರೆ ಪ್ರಮುಖ ಶಿಲೆಗಳಾಗಿವೆ. ಇವೊಂದು ಸಂಯೋಜನೆ ಅಂದರೆ ಕಾಂಪೋಸಿಷನ್ ಯಾವ ರೀತಿಯಾಗಿದೆ ಅಂದರೆ, ಇವು ವಿವಿಧ ಖನಿಜಗಳು, ಮಿನರಲ್ಸ್ ಮತ್ತು ಮಿಶ್ರಣದಿಂದ ರಚಿಸಲ್ಪಟ್ಟಿರ್ತವೆ. ಶಿಲೆಗಳಿಗೆ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಇರೋದಿಲ್ಲ ನೋಡ್ರಿ. ಈ ಒಂದು ಶಿಲೆಗಳಿಗೆ ನಿರ್ದಿಷ್ಟ ರಾಸಾಯನಿಕ ಸಂಯೋಜನೆ ಹೊಂದಿರೋದಿಲ್ಲ. ಇವು ಖನಿಜ ಹರಳುಗಳಾಗಿವೆ ನೋಡಿ. ಇಲ್ಲಿ ನೋಡ್ಬೋದು ನಾವು ಚಿತ್ರದಲ್ಲಿ ಯಾವ ರೀತಿಯಾಗಿ ಶಿಲೆ ಇಲ್ಲಿ ಕಂಡು ಬರ್ತದಂತ. ಶಿಲೆಗಳ ಪ್ರಮುಖ ವರ್ಗೀಕರಣ ಮಾಡಲಾಗ್ತದೆ ನೋಡ್ರಿ. ಅದರಲ್ಲಿ ಶಿಲೆಗಳ ವರ್ಗೀಕರಣ ಮಾಡಲಾಗ್ತದೆ. 3 ಶಿಲೆಯಲ್ಲಿ ನೋಡ್ಬೋದು ನಾವು. ಮೊದಲನೇದಾಗಿ ಅಗ್ನಿ ಶಿಲೆಗಳು ನೋಡ್ತೀವಿ. ಎರಡನೇದಾಗಿ ಪದಲು ಶಿಲೆಗಳು ಅಂದರೆ ಸೆಡಿಮೆಂಟ್ರಿ ರಾಕ್ಸ್, ಅಗ್ನಿಯಸ್ ರಾಕ್ಸ್ ಮತ್ತು ಸೆಡಿಮೆಂಟರಿ ರಾಕ್ಸ್ ಮತ್ತು ರೂಪಾಂತರ ಶಿಲೆಗಳು ಮೆಟೋಮಾರ್ಫಿಕ್ ರಾಕ್ಸ್. ಇವು 3 ರೀತಿಯಲ್ಲಿ ನಾವು ಶಿಲೆಗಳ ವರ್ಗೀಕರಣವನ್ನು ಮಾಡಲಾಗ್ತದೆ. ಶಿಲೆಗಳನ್ನು ಅವುಗಳ ಉಗಮ ಮತ್ತು ರಚನೆ ಆಧಾರದ ಮೇಲೆ 3 ಮುಖ್ಯ ವಿಧಗಳಾಗಿ ವಿಂಗಡಿಸಲಾಗಿದೆ. 3 ರೀತಿಯಲ್ಲಿ ವಿಂಗಡಣೆಯನ್ನು ಮಾಡಲಾಗಿದೆ. ಅಗ್ನಿಶಿಲೆ, ಪದಲು ಶಿಲೆ, ರೂಪಾಂತರ ಶಿಲೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನೋಡ್ರಿ. ಇಲ್ಲಿ ಅಗ್ನಿಶಿಲೆಯಲ್ಲಿ ಪ್ರಮುಖ ಮ್ಯಾಗ್ಮಾ ಅಥವಾ ಲಾವಾ ಘನೀಭವಿಸುತ್ತದೆ. ಅಗ್ನಿಶಿಲೆಯಲ್ಲಿ ಈ ರೀತಿ ಮ್ಯಾಗ್ಮಾ ಕಂಡುಬರುತ್ತೆ ನೋಡ್ರಿ. ಎರಡನೇದಾಗಿ ಪದಲು ಶಿಲೆಗಳು. ಇವು ಸವೆತ ಮತ್ತು ಸಂಚಯನದಿಂದ ಉಂಟಾಗಿರ್ತವೆ. ಪದಲು ಶಿಲೆ ಸವೆತ ಮತ್ತು ಸಂಚಯನದಿಂದ ಉಂಟಾಗಿರ್ತವೆ ನೋಡ್ರಿ. ಮೂರನೇದಾಗಿ ರೂಪಾಂತರ ಶಿಲೆಗಳು. ಉಷ್ಣ ಮತ್ತು ಒತ್ತಡದ ಬದಲಾವಣೆಯಿಂದ ಉಂಟಾಗಿರ್ತವೆ ನೋಡ್ರಿ. ಉಷ್ಣ ಮತ್ತು ಒತ್ತಡದಿಂದ ಬದಲಾವಣೆಯಿಂದ ಉಂಟಾದಂಥ ಒಂದು ಶಿಲೆ ಯಾವುದಂದರೆ ರೂಪಾಂತರ ಶಿಲೆ. ಇವೇನಪ್ಪ ಅಂತಂದರೆ ಶಿಲೆಗಳ ವರ್ಗೀಕರಣ ಇದ್ದಾವೆ. 3 ರೀತಿಯಲ್ಲಿ ವರ್ಗೀಕರಣ ಮಾಡ್ತಾರೆ. ಮೊದಲನೇದಾಗಿ ಅಗ್ನಿಶಿಲೆಗಳ ಬಗ್ಗೆ ನೋಡೋಣ. ಇಗ್ನಿಯಸ್ ರಾಕ್ಸ್, ಅಗ್ನಿಶಿಲೆಗಳ ಬಗ್ಗೆ ನೋಡೋಣ. ಇದರ ಒಂದು ಮೂಲ ಲ್ಯಾಟಿನ್ ಭಾಷೆಯಲ್ಲಿ ಇಗ್ನಿಯಸ್ ಎಂದು ಕರೀತಾರೆ. ಇಗ್ನಿಯಸ್ ಎಂಬುದೇನೆಂದರೆ ಬೆಂಕಿ ಎಂಬ ಒಂದು ಪದದಿಂದ ಇದೆ ನೋಡಿ. ಇಗ್ನಿಯಸ್ ಅಂದರೆ ಬೆಂಕಿ. ಲ್ಯಾಟಿನ್ ಪದ ಇಗ್ನಿಯಸ್ ಎಂಬ ಒಂದು ಪದದಿಂದ ಇದು ಅಗ್ನಿ ಶಿಲೆಗಳು ಎಂಬ ಒಂದು ಪದ ಬಂದಿದೆ ನೋಡಿ. ನಾವು ರೈಟಲ್ಲಿ ನೋಡ್ಬೋದು, ನಾವು ಒಂದು ಜ್ವಾಲಾಮುಖಿ ಕಾಣ್ತಾಯಿದೆ, ಅದರಲ್ಲಿ ಅಗ್ನಿ ಇದೆ ನೋಡಿ. ಇದರ ರಚನೆ ಯಾವ ರೀತಿಯಾಗಿದೆ ಅಂದರೆ, ಭೂಮಿಯ ಅಂತರಾಳದಲ್ಲಿರುವ ಮ್ಯಾಗ್ಮಾ ಅಥವಾ ಹೊರಬರುವ ಲಾವಾ ತಣ್ಣಗಾಗಿ ಘನೀಭವಿಸಿದಾಗ ಇವು ರಚನೆ ಆಗುತ್ತವೆ. ಈ ಒಂದು ಭೂಮಿ ಮೇಲೆ ಏನಿದೆಪ್ಪ, ಈ ಒಂದು ಜ್ವಾಲಾಮುಖಿ ಏನಿದೆ, ಆ ಒಂದು ಜ್ವಾಲಾಮುಖಿ ಹೊರಬರುವ ಒಂದು ಬಂದುಗೇಸಿಂದ ತಣ್ಣಗಾಗಿಗೇಸಿಂದ ಘನೀಭವಿಸಿದಾಗ ಈ ಒಂದು ಅಗ್ನಿಶಿಲೆಗಳು ಉಂಟಾಗುತ್ತೆ ಅಂತ ಮಾಹಿತಿ ಹೇಳ್ತಾರೆ. ಇದರ ಒಂದು ಪ್ರಮುಖ ವೈಶಿಷ್ಟ್ಯತೆಗಳೇನೇನು? ಇವುಗಳನ್ನು ಪ್ರಾಥಮಿಕ ಶಿಲೆಗಳು ಎಂದು ಕರೀತಾರೆ ನೋಡಿ. ಪ್ರೈಮರಿ ರಾಕ್ಸ್ ಎಂಬ ಒಂದು ಶಿಲೆಗಳು ಯಾವಕ್ಕಂತಾರ? ಅಗ್ನಿಶಿಲೆಗಳಿಗೆ ಪ್ರಾಥಮಿಕ ಶಿಲೆಗಳೆಂದು ಕರೀತಾರೆ. ಇತರ ಎಲ್ಲ ಶಿಲೆಗಳು ಇವುಗಳಿಂದಲೇ ಉತ್ಪತ್ತಿ ಆಗುತ್ತೆ ನೋಡ್ರಿ. ಪ್ರಮುಖ ಇತರ ಏನು ಶಿಲೆಗಳಾವೆ, ಎಲ್ಲ ಒಂದು ಶಿಲೆಗಳು ಈ ಒಂದು ಅಗ್ನಿಶಿಲೆಯಿಂದ ಉತ್ಪತ್ತಿ ಆಗ್ತವೆ. ಇವುಗಳನ್ನು ಪ್ರಾಥಮಿಕ ಶಿಲೆ ಎಂದು ಕರೀತಾರೆ. ಅಗ್ನಿಶಿಲೆಗಳನ್ನು ಪ್ರಾಥಮಿಕ ಶಿಲೆ ಎಂದು ಕರೀತಾರೆ ನೋಡ್ರಿ. ಇವುಗಳಲ್ಲಿ ಪದರಗಳು ಅಥವಾ
ಪಳೆಯುಳಿಕೆಗಳು ಇರುವುದಿಲ್ಲ ನೋಡಿ. ಲೇಯರ್ಸ್ ಅಥವಾ ಫೈಜಿನ್ಸ್ ಅದು ಇರುವುದಿಲ್ಲ ಇದರಲ್ಲಿ, ಯಾವುದರಲ್ಲಿ ಅಗ್ನಿಶಿಲೆಗಳಲ್ಲಿ. ಇವು ಸ್ಫಟಿಕ ರೂಪದಲ್ಲಿ ಕಂಡುಬರುತ್ತವೆ. ಕ್ರಿಸ್ಟಲೈನ್ನಲ್ಲಿ ಕಂಡುಬರ್ತವೆ ನೋಡಿ. ಸ್ಫಟಿಕ ರೂಪದಲ್ಲಿ ಅಗ್ನಿಶಿಲೆಗಳು ಕಂಡುಬರ್ತವೆ. ಅಗ್ನಿಶಿಲೆ ಕಂಡುಬರುತ್ತೆ ನೋಡ್ರಿ. ಅಗ್ನಿಶಿಲೆ ಎಲ್ಲಿ ಕಂಡುಬರ್ತದ? ಈ ಒಂದು ಜ್ವಾಲಾಮುಖಿಯಲ್ಲಿರುವಂಥ ಲಾವರಸ ಹೊರಬಂದಿಗೆಸಿಂದ ತಣ್ಣಗಾಗಿ ಆಗುವಂಥ ಘನೀಭವಿಸಿದಾಗ ಇವುಗಳನ್ನು ಅಗ್ನಿಶಿಲೆ ಎಂದು ಕರೀತಾರೆ. ಇಲ್ಲೇನು ಲಾವರಸ ಬಿದ್ದಿದೆ ಆ ಲಾವರಸಕ್ಕೆ ಹೇಳ್ತಾರೆ ನೋಡ್ರಿ. ಅಗ್ನಿಶಿಲೆಗಳ ಪ್ರಮುಖ ವಿಧಗಳು ನೋಡೋಣ. ಟೈಪ್ಸ್ ಆಫ್ ಇಗ್ನಿಯಸ್ ರಾಕ್ಸ್. ಇದರಲ್ಲಿ ಅಂತರ್ಸರಣ ಶಿಲೆಗಳು ಮತ್ತು ಬಹಿರ್ಸರಣ ಶಿಲೆಗಳು ಎಂಬ ಎರಡು ರೀತಿಯಲ್ಲಿ ವಿಧಗಳು ಕಂಡುಬರ್ತದೆ. ಅಗ್ನಿಶಿಲೆಗಳಲ್ಲಿ ಎರಡು ವಿಧ, ಅಂತರ್ಸರಣ ಮತ್ತು ಬಹಿರ್ಸರಣ. ಅಂತರ್ಸರಣ ಶಿಲೆಗಳಲ್ಲಿ ಮೊದಲನೇದಾಗಿ ಭೂಮಿಯ ಒಳಭಾಗದಲ್ಲಿ ನಿಧಾನವಾಗಿ ತಣ್ಣಗಾದ ಉಂಟಾಗುತ್ತದೆ. ಈ ಒಂದು ಅಂತರ್ಸರಣ ಶಿಲೆಗಳು ಏನಂದರೆ ಭೂಮಿಯ ಒಳಭಾಗದಲ್ಲಿರ್ತವ. ಇವು ನಿಧಾನವಾಗಿ ತಣ್ಣಗಾದಾಗ ಇವು ಉಂಟಾಗ್ತವೆ. ಯಾವುದು? ಅಂತರ್ಸರಣ ಶಿಲೆಗಳು. ದೊಡ್ಡ ಹರಳುಗಳನ್ನು ಇವು ಹೊಂದಿರ್ತವೆ. ಜೊತೆಗೆ ಯಾವಂದರೆ ಉದಾಹರಣೆಗೆ ಗ್ಯಾಬ್ರೋ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಇವುಗಳೇನಪ್ಪ ಅಂತಂದರೆ ಅಂತರ್ಸರಣ ಶಿಲೆಗಳು. ನೋಡಿ ಇದರ ಮೇಲೆ ಪ್ರಶ್ನೆ ಆಗ್ಬೋದು ನೋಡಿ. ಅಂತರ್ಸರಣ ಶಿಲೆಗಳು ಯಾವ್ಯಾವ ಅಂದರೆ ಗ್ರಾನೈಟ್ ಆಗಿರ್ಬೋದು, ಗ್ಯಾಬ್ರೋ ಆಗಿರ್ಬೋದು. ಇವು ಅಂತರ್ಸರಣ ಶಿಲೆಗಳಾಗಿವೆ ನೋಡ್ರಿ. ಇವು ಭೂಮಿ ಒಳಭಾಗದಲ್ಲಿ ನಿಧಾನವಾಗಿ ತಣ್ಣವಾಗಿ ಉಂಟಾಗ್ತವೆ. ಅದೇ ರೀತಿ ಎರಡನೇದಾಗಿರುವಂಥ ಬಹಿರ್ಸರಣ ಶಿಲೆಗಳು, ಎಕ್ಸ್ಟ್ರೂಸಿವ್ ರಾಕ್ಸ್. ಇವು ಲಾವ ಭೂಮಿಯ ಮೇಲ್ಮೈಗೆ ಬಂದು ವೇಗವಾಗಿ ತಣ್ಣಗಾದಾಗ ಉಂಟಾಗುವಂಥ ಶಿಲೆಯಾಗಿದೆ. ಯಾವುದಂದರೆ ಬಹಿರ್ಸರಣ ಶಿಲೆಗಳು. ನುಣುಪಾದ ಮತ್ತು ಚಿಕ್ಕ ಹರಳುಗಳನ್ನು ಇವು ಹೊಂದಿರ್ತವೆ. ಉದಾಹರಣೆ ಬಸ್ಟಾಲ್. ಈ ರೀತಿಯಾಗಿ ನಾವು ನೋಡ್ಬೋದು. ಈ ಒಂದು ಇದರ ಈ ಒಂದು ಪದರ ಶಿಲೆಯಲ್ಲಿ ಕಂಡುಬರ್ತದೆ. ಇವು ಪದರಗಳು ಹೊದಿಕೆ ಆಗಿರ್ತವೆ ನೋಡ್ರಿ. ಇದರ ಮಹತ್ವ ಏನಪ್ಪ ಅಂತಂದರೆ ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲಗಳು ಇವುಗಳಲ್ಲಿ ದೊರೆಯುತ್ತದೆ. ಈ ಒಂದು ಪದರ ಶಿಲೆಗಳಿಂದ ಏನು ಮಾಡ್ಬೋದು ಅಂದರೆ ನಾವು ಕಲ್ಲಿದ್ದಲು ಆಗಿರ್ಬೋದು ಅಥವಾ ಪೆಟ್ರೋಲ್ ಆಗಿರ್ಬೋದು, ಇವುಗಳನ್ನು ಈಗ ನಾವು ಬಳಕೆ ಮಾಡ್ತಿದ್ವಲ್ಲ, ಅದು ಯಾವುದರಿಂದ ದೊರೀತದೆ ಅಂದರೆ ಈ ಒಂದು ಪದರ ಶಿಲೆದಿಂದ ದೊರೀತದೆ ನೋಡ್ರಿ. ಪೆಟ್ರೋಲಿಯಂ, ಕಲ್ಲಿದ್ದಲು, ಪ್ರಮುಖ ನೈಸರ್ಗಿಕ ಅನಿಲ ಕೂಡ ಇದು ಒಂದರಲ್ಲಿ ಕಂಡುಬರ್ತದೆ. ಪದರ ಶಿಲೆಗಳ ವರ್ಗೀಕರಣ. ಈ ಒಂದು ಪದರ ಶಿಲೆಗಳ ವರ್ಗೀಕರಣ ಕೂಡ ಮಾಡಲಾಗುತ್ತದೆ. ಭೌತಿಕವಾಗಿ ರಚನೆ ಆದವು. ಶಿಲಾಚೂರುಗಳು ಸೇರಿ ಆಗುವ ಶಿಲೆಗಳನ್ನು ನಾವು ಭೌತಿಕ ರಚನೆ ಆದವುಗಳು ಪದರ ಶಿಲೆಗಳೆಂದು ಕರಿತೀವಿ ನೋಡಿ.
ಈ ಒಂದು ಶಿಲಾಚೂರುಗಳು ಏನಿದ್ದಾವೆ ಅವುಗಳೆಲ್ಲ ಒಂದು ಸೇರಿಗೆಯಿಂದ ಆಗುವ ಶಿಲೆಗಳನ್ನು ಪದರ ಶಿಲೆಯಾಗಿದೆ. ಅದರಲ್ಲಿ ಉದಾಹರಣೆ ಮರಳು ಶಿಲೆ, ಸ್ಯಾಂಡ್ ಸ್ಟೋನ್ ಅಂತ ಕರೀತಾರೆ, ಮತ್ತು ಶೆಲ್, ಕಾಂಗ್ಲೋಮೇಟ್ ಈ ರೀತಿಯಾಗಿ ಕಂಡುಬರುತ್ತೆ, ಭೌತಿಕವಾಗಿ ರಚನೆ ಆಗ್ತದೆ. ನಂತರದಲ್ಲಿ ರಾಸಾಯನಿಕವಾಗಿ ರಚನೆ ಆದವುಗಳು, ಪದರ ಶಿಲೆಗಳಲ್ಲಿ ರಾಸಾಯನಿಕವಾಗಿ ರಚನೆ ಆದವುಗಳು ನೀರಿನಲ್ಲಿ ಕರಗಿದ ಖನಿಜಗಳ ರಾಸಾಯನಿಕ ಕ್ರಿಯೆಯಿಂದ ಉಂಟಾಗಿರ್ತವೆ ಇವು. ಉದಾಹರಣೆಗೆ ಜಿಮ್ಸ್ ಆಗಿರ್ಬೋದು, ಉಪ್ಪಿನ ಶಿಲೆಗಳು. ಇವೇನಪ್ಪ ಅಂತಂದರೆ ನೀರಿನಲ್ಲಿ ಕರಗಿಸಿದ ಖನಿಜ ರಾಸಾಯನಿಕ ಕ್ರಿಯೆಯಿಂದ ಉಂಟಾದಂಥ ಪದರ ಶಿಲೆಯನ್ನು ನಾವು ರಾಸಾಯನಿಕ ರಚನೆಯಿಂದ ಆಗಿರುತ್ತೆ ನೋಡಿರಿ. ಭೌತಿಕವಾಗಿ ರಚನೆ ಆಗಿದೆ ಯಾವುದು? ಮರಳು ಶಿಲೆ. ಇದ್ರ ಮೇಲೆ ಸ್ಯಾಂಡ್ ಸ್ಟೋನ್ ಮೇಲೆ ಜಾಸ್ತಿ ಪ್ರಶ್ನೆ ಆಗಿವೆ ನೋಡಿ. ರಚನೆ ಆದವು ಅಂದರೆ ಸಸ್ಯ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು. ಇವುಗಳು ಸತ್ತಿಗೆಸಿಂದ ಅವುಗಳ ಒಂದು ಏನಿದೆ ಒಂದು ದೇಹ ಕೊಳೆತಿಗೆಸಿಂದ ಭೂಮಿಯ ಒಳಗೆ ಹೋಗಿ ಅಲ್ಲಿ ಆಗುವಂಥ ಶಿಲೆಯನ್ನು ಪದರ ಶಿಲೆ ಅಂತ ಕರೀತಾರೆ. ಅದರಿಂದ ಏನಾದ ಸುಣ್ಣದ ಕಲ್ಲಾಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು, ಕೋಲ್ ಮತ್ತು ಲಿಮ್ಸ್ಟೋನ್ ಇವು ಏನಪ್ಪ ಅಂತಂದರೆ ಜೈವಿಕವಾಗಿ ಇರುವಂಥ ರಚನೆ ಆದಂಥ ಪದರ ಶಿಲೆಗಳು. ಪದರ ಶಿಲೆಯಲ್ಲಿ ಭೌತಿಕವಾಗಿ ರಚನೆ ಆದವುಗಳ ಶಿಲೆಗಳು ಇದ್ದಾವೆ, ರಾಸಾಯನಿಕ ಶಿಲೆಗಳಿದ್ದಾವೆ, ಅದರ ಜೊತೆಗೆ ಜೈವಿಕ ರಚನೆ ಆದ ಒಂದು ಶಿಲೆಗಳಿದ್ದಾವೆ. ಪ್ರಮುಖವಾಗಿ ಭೌತಿಕವಾಗಿ ರಚನೆ ಆದದ್ದು ಮರಳು ಶಿಲೆಗಳು, ಶೆಲ್, ಕಾಂಗ್ಲೋಮೆರೇಟ್. ಎರಡನೇದಾಗಿ ರಾಸಾಯನಿಕವಾಗಿರುವಂಥ ಶಿಲೆಗಳು ಜಿಮ್ಸ್, ಉಪ್ಪಿನ ಶಿಲೆಗಳು. ಮೂರನೇದಾಗಿ ಜೈವಿಕ, ಸುಣ್ಣದ ಕಲ್ಲಾಗಿರ್ಬೋದು, ಕಲ್ಲಿದ್ದಲಾಗಿರ್ಬೋದು. ಇವು ಜೈವಿಕ ಆಗಿರ್ತವೆ ನೋಡಿರಿ. ಇಲ್ಲಿ ನಾವು ನೋಡ್ಬೋದು. ಮುಂದೆ ಮೂರನೇದಾಗಿ ರೂಪಾಂತರ ಶಿಲೆಗಳು. ಈ ಒಂದು ಶಿಲೆಗಳಲ್ಲಿ ಕಂಡುಬರುವಂಥ ಮೂರನೇ ಒಂದು ವಿಧ ಯಾವುದಂದರೆ ರೂಪಾಂತರ ರಾಕ್ಸ್ ಅಂತ ಕರೀತಾರೆ. ಇದರ ಒಂದು ವ್ಯಾಖ್ಯಾನ ನೋಡೋದಾದರೆ ಅಗ್ನಿಶಿಲೆಗಳು ಅಥವಾ ಪದರ ಶಿಲೆಗಳು ಅತಿಯಾದ ಉಷ್ಣತೆ ಮತ್ತು ಒತ್ತಡಕ್ಕೆ ಒಳಗಾದಾಗ ಅವುಗಳ ಸ್ವರೂಪ ಬದಲಾಗುತ್ತದೆ. ಇದನ್ನು ನಾವು ರೂಪಾಂತರ ಶಿಲೆ ಎಂದು ಕರೆಯುತ್ತೇವೆ. ಅಗ್ನಿಶಿಲೆ ಆಗಿರ್ಬೋದು ಮತ್ತು ಪದರ ಶಿಲೆ ಆಗಿರ್ಬೋದು, ಇವೆರಡು ಒತ್ತಡಕ್ಕೆ ಒಳಗಾಗಿ ಮತ್ತು ಈಟ್ ಆಗಿಸಿಂದ ಒಳಗಾದ ಅವುಗಳ ಒಂದು ಸ್ವರೂಪವನ್ನು ಬದಲಾಗ್ತದೆ. ಆ ಒಂದು ಬದಲಾದ ಒಂದು ಸ್ವರೂಪವನ್ನು ರೂಪಾಂತರ ಶಿಲೆ ಎಂದು ಕರೀತಾರೆ ನೋಡ್ರಿ. ಪ್ರಮುಖ ವಿಧಗಳಿದ್ದಾವೆ. ಮೊದಲನೇದಾಗಿ ಸಂಪರ್ಕ ರೂಪಾಂತರ, ಕಾಂಟ್ಯಾಕ್ಟ್ ಮೆಟ್ರೋಪಿಸಮ್. ಮ್ಯಾಗ್ಮಾದ ಸಂಪರ್ಕದಿಂದ ಉಂಟಾಗುವ ಉಷ್ಣತೆಯಿಂದ ಸಂಪರ್ಕ ರೂಪಾಂತರ ಆಗ್ತದೆ. ಅದೇ ರೀತಿಯಾಗಿ ಪ್ರಾದೇಶಿಕ ರೂಪಾಂತರ, ರೀಜನಲ್ ಮೆಟ್ರೋಪಿಸಮ್. ಭೂಮಿಯ ಚಲನೆಗಳಿಂದ ಉಂಟಾಗುವ ಒತ್ತಡದಿಂದ ಈ ಒಂದು ರಾಸಾಯನಿಕ ಶಿಲೆಗಳು ಉಂಟಾಗ್ತವೆ ನೋಡ್ರಿ. ಎರಡು ವಿಧಗಳು ಈ ಒಂದು ರೂಪಾಂತರ ಶಿಲೆಯ ವಿಧಗಳಾಗಿದ್ದಾವೆ. ಸಂಪರ್ಕ ರೂಪಾಂತರ ಆಗಿರ್ಬೋದು, ಪ್ರಾದೇಶಿಕ ರೂಪಾಂತರ ಆಗಿರ್ಬೋದು. ನಾವಿಲ್ಲಿ ನೋಡ್ಬೋದು ಈ ಒಂದು ಪದರ ಶಿಲೆ ಏನಿದೆ ಮತ್ತು ಅಗ್ನಿಶಿಲೆ ಜೊತೆ ಸೇರಿಗೆಸಿಂದ ಒತ್ತಡ ಮತ್ತು ಉಷ್ಣತೆ ಉಂಟಾಗಿಸಿಂದ ಉತ್ಪತ್ತಿ ಆಗುವಂಥ ಮೂರನೇ ಒಂದು ಶಿಲೆ ಯಾವುದಂದರೆ ರೂಪಾಂತರ ಶಿಲೆ ಆಗಿದೆ ನೋಡಿ. ರೂಪಾಂತರ ಶಿಲೆ ಉಂಟಾಗ್ತದೆ. ಪ್ರಮುಖ ರೂಪಾಂತರ ಶಿಲೆಯ ಉದಾಹರಣೆಗಳು ನೋಡಿರಿ. ಮೂಲ ಶಿಲೆ, ಪೇರೆಂಟ್ ರಾಕ್, ರೂಪಾಂತರ ಶಿಲೆಯಾಗಿ ಪರಿವರ್ತನೆ ಆಗುತ್ತದೆ. ಮೂಲ ಶಿಲೆಯಿಂದ ರೂಪಾಂತರ ಶಿಲೆ ಆಗುತ್ತೆ ನೋಡಿರಿ. ಅಂದರೆ ಗ್ರಾನೈಟ್ ಇದ್ದದ್ದು ಏನಾಗ್ತಂದರೆ ಅದು ಉಷ್ಣತೆ ಮತ್ತು ಒತ್ತಡವನ್ನು ಪಡೆದುಕೊಂಡಿಂದ ನೀಸ ಶಿಲೆಯಾಗಿ ಪರಿವರ್ತನೆ ಆಗುತ್ತದೆ. ಇದನ್ನು ರೂಪಾಂತರ ಶಿಲೆ ಅಂತ ಕರಿತಾರೆ ನೋಡಿರಿ. ಪ್ರಮುಖ ರೂಪಾಂತರ ಶಿಲೆಗಳ ಬಗ್ಗೆ ಪ್ರಶ್ನೆ ಆಗ್ತದೆ ನೋಡಿರಿ. ಅಂದರೆ ಮರಳುಗಳು ಸ್ಟ್ಯಾಂಡ್ ಸ್ಟೋನ್ ಏನಾಗಿ ಬದಲಾವಣೆ ಆಗ್ತದೆ ಅಂದರೆ ಕ್ವಾರ್ಟ್ ಜೈಟ್ ಎಂಬ ಒಂದು ರೂಪಾಂತರ ಶಿಲೆಯಾಗಿ ಬದಲಾವಣೆ ಆಗುತ್ತದೆ. ನಂತರದಲ್ಲಿ ಸುಣ್ಣದ ಕಲ್ಲು, ಲಿಮ್ ಸ್ಟೋನ್ ಅಂತ ಕರಿತಾರೆ. ಇದು ಅಮೃತ ಶಿಲೆ ಮತ್ತು ಮಾರ್ಬಲ್ ಆಗಿ ಬದಲಾವಣೆ ಆಗುತ್ತದೆ. ನಂತರದಲ್ಲಿ ಕಲ್ಲಿದ್ದಲು, ಕೋಲ್, ಗ್ರಾಫೈಟ್ ಅಥವಾ ವಜ್ರವಾಗಿ ಬದಲಾವಣೆ ಆಗುತ್ತದೆ. ಕಲ್ಲಿದ್ದಲು ಏನಾಗ್ತದೆ ಗ್ರಾಫೈಟ್ ಅಥವಾ ವಜ್ರವಾಗಿ ಬದಲಾವಣೆ ಆಗುತ್ತದೆ ನೋಡಿರಿ, ಇಂಪಾರ್ಟೆಂಟ್ ಆಗ್ತದೆ. ನಂತರದಲ್ಲಿ ಬಸ್ಟಲ್, ಇದೇನಾಗುತ್ತದೆ ರೂಪಾಂತರ ಆಗಿ ಶಿಷ್ಟಶಿಲೆಯಾಗಿ ಪರಿವರ್ತನೆ ಹೊಂದುತ್ತದೆ. ಇವೇನಪ್ಪ ಅಂತಂದರೆ ರೂಪಾಂತರದ ಪ್ರಮುಖ ವಿಧಗಳು. ಗ್ರಾನೈಟ್ ನೀಸ ಆಗುತ್ತದೆ, ಮರಳುಗಲ್ಲು ಕ್ವಾರ್ಟ್ಜೈಟ್ ಆಗುತ್ತದೆ, ಸುಣ್ಣದ ಕಲ್ಲು ಅಮೃತ ಶಿಲೆ ಅಥವಾ ಮಾರ್ಬಲ್ ಆಗಿ ಉಂಟಾಗುತ್ತದೆ, ಕಲ್ಲಿದ್ದಲು ಗ್ರಾಫೈಟ್ ಅಥವಾ ವಜ್ರ ಆಗಿ ಪರಿವರ್ತನೆ ಆಗುತ್ತದೆ. ನಂತರ ಬಸ್ಟಾಲ್ ಶಿಷ್ಟಶಿಲೆಯಾಗಿ ಪರಿವರ್ತನೆ ಆಗುತ್ತದೆ. ಇದನ್ನು ರೂಪಾಂತರದ ಪ್ರಮುಖ ಉದಾಹರಣೆಗಳಾಗಿವೆ ನೋಡಿ. ಮೂಲ ಶಿಲೆಯಿಂದ ರೂಪಾಂತರ ಶಿಲೆಯಾಗಿ ಪರಿವರ್ತನೆ ಆಗುವುದಕ್ಕೆ ರೂಪಾಂತರ ಶಿಲೆ ಎಂದು ಕರೆಯುತ್ತಾರೆ. ಶಿಲಾಚಕ್ರ ದ ರಾಕ್ ಸೈಕಲ್ ಅಂತ ಹೇಳ್ಬೋದು ನಾವು. ಅಂದರೆ
ಮೊದಲು ಅಗ್ನಿಶಿಲೆ, ಆಮೇಲೆ ಪದರು, ಆಮೇಲೆ ರೂಪಾಂತರ ಯಾವ ರೀತಿಯಾಗಿ ಪರಿವರ್ತನೆ ಆಗುತ್ತದೆ ಅಂತ ಹೇಳ್ತೀವಿ ನಾವು. ಶಿಲೆಗಳು ಒಂದು ರೂಪದಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ, ಅವು ನಿರಂತರವಾಗಿ ಬದಲಾಗುತ್ತಿರ್ತವೆ. ಮೊದಲು ಮ್ಯಾಗ್ಮಾ ಏನತ್ತದ ಅಗ್ನಿಶಿಲೆ ಆಗ್ತದೆ. ನಂತರದಲ್ಲಿ ಅಗ್ನಿಶಿಲೆ ಏನತ್ತಂದರೆ ಪದರ ಶಿಲೆ ಆಗ್ತದೆ. ನಂತರದಲ್ಲಿ ಪದರ ಶಿಲೆ ರೂಪಾಂತರ ಶಿಲೆಯಾಗಿ ಹೊರಹೊಮ್ಮುತ್ತದೆ. ನಂತರದಲ್ಲಿ ಮತ್ತೆ ರೂಪಾಂತರ ಶಿಲೆ ಮತ್ತೆ ಮ್ಯಾಗ್ಮಾ ಆಗಿ ಭೂಮಿ ಮೇಲಕ್ಕೆ ಬರ್ತದೆ. ಅಗ್ನಿಶಿಲೆ ಪದರ ಶಿಲೆ ಆದ, ಪದರ ಶಿಲೆ ರೂಪಾಂತರ ಶಿಲೆ ಆದ, ರೂಪಾಂತರ ಶಿಲೆ ಮ್ಯಾಗ್ಮಾ ಆಗಿ ಮತ್ತೆ ಜ್ವಾಲಾಮುಖಿಯಿಂದ ಹೊರಗಡೆ ಬಂದು ಮತ್ತೆ ಅಗ್ನಿ ಆಗ್ತದೆ ನೋಡಿ, ಅಗ್ನಿಶಿಲೆ ಆಗ್ತದೆ ಇದು. ಓಕೆ, ಇದೊಂದು ನೋಡ್ಬೋದು ನಾವು ಚಿತ್ರ. ಈ ಅಗ್ನಿಶಿಲೆ ಸವೆದಿಗೆಸಿಂದ ರೂಪಾಂತರ ಆಗ್ತದೆ. ಪದರ ಶಿಲೆ ಉಷ್ಣ ಮತ್ತು ಒತ್ತಡ ನೀಡಿಗೆಸಿಂದ ರೂಪಾಂತರ ಶಿಲೆ ಆಗ್ತದೆ. ಅದೇ ರೀತಿಯಾಗಿ ರೂಪಾಂತರ ಘನೀಕರಣ ಹೊಂದಿ ಅಗ್ನಿಶಿಲೆ ಆಗ್ತದೆ. ಇದು ಘನೀಕರಣ ಹೊಂದಿ ಪದರ ಶಿಲೆ ಕೂಡ ಅಗ್ನಿಶಿಲೆ ಆಗುತ್ತದೆ. ರೂಪಾಂತರ ಶಿಲೆ ಕರಗಿಗೆಸಿಂದ ಪದರ ಶಿಲೆ ಆಗುತ್ತೆ ನೋಡಿರಿ. ರೂಪಾಂತರ ಶಿಲೆ ಏನತ್ತ ಕರಗಿಗೆಸಿಂದ ಪದರ ಶಿಲೆ ಆಗುತ್ತದೆ. ಪದರ ಶಿಲೆ ಏನತ್ತಂದರೆ ಸವೆದಗೆಸಿಂದ ಅಗ್ನಿಶಿಲೆಯಾಗಿ ಹೊರಹೊಮ್ಮುತ್ತದೆ. ಈ ರೀತಿಯಾಗಿ ಈ ಒಂದು ಶಿಲೆಗಳ ಚಕ್ರ ಅಂತಲೇ ಹೇಳ್ಬೋದು ನಾವು. ಮೊದಲು ಅಗ್ನಿ ಮತ್ತು ರೂಪಾಂತರ, ಆಮೇಲೆ ಪದರು, ಈ ರೀತಿಯಾಗಿ ಚಲನೆ ಹೊಂದುತ್ತದೆ. ಇದರ ಒಂದು ಶಿಲಾಚಕ್ರ ಅಂತ ನಾವು ಹೇಳ್ತೀವಿ. ಓಕೆ, ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಶಿಲೆಗಳು ನೋಡ್ರಿ. ಕರ್ನಾಟಕದಲ್ಲಿ ಕಂಡುಬರುವಂಥ ಪ್ರಮುಖ ಶಿಲೆಗಳ ಬಗ್ಗೆ ಮಾಹಿತಿಯನ್ನು ನೋಡಿಕೊಳ್ಳೋಣ. ಗ್ರಾನೈಟ್ ಯಾವ ಒಂದು ಸ್ಥಳದಲ್ಲಿ ಕಂಡುಬರ್ತದೆ ಅಂದರೆ ರಾಮನಗರದಲ್ಲಿ ಕಂಡುಬರ್ತದೆ, ಬಳ್ಳಾರಿ ಮತ್ತು ರಾಯಚೂರುಗಳಲ್ಲಿ ಕಂಡುಬರುತ್ತೆ ನೋಡಿರಿ. ಪಿಂಕ್ ಗ್ರಾನೈಟ್ ಮತ್ತು ಬೂದು ಗ್ರಾನೈಟ್ ಇಲ್ಲಿ ಪ್ರಸಿದ್ಧಿಯಾಗಿವೆ. ನಂತರ ಮರಳು ಶಿಲೆ, ಸ್ಯಾಂಡ್ ಸ್ಟೋನ್ ಬಾದಾಮಿಯಲ್ಲಿ ಕಂಡುಬರ್ತವೆ. ಬಾದಾಮಿ ಗುಹೆಗಳಲ್ಲಿ ಇವು ಕಂಡುಬರುತ್ತೆ ನೋಡಿ. ಸ್ಟ್ಯಾಂಡ್ ಸ್ಟೋನ್ ಇಲ್ಲಿ ಚಿತ್ರ ನೋಡ್ಬೋದು ನಾವು. ಬಾದಾಮಿ ಗುಹೆ ಯಾವ ರೀತಿಯಾಗಿದೆ, ಸ್ಟ್ಯಾಂಡ್ ಸ್ಟೋನ್ ಕಂಡುಬರುತ್ತೆ ನೋಡಿ. ಸುಣ್ಣದ ಕಲ್ಲು ಎಲ್ಲಿ ಕಂಡುಬರುತ್ತೆ, ಲಿಮ್ ಸ್ಟೋನ್ ಎಲ್ಲಿ ಕಲಬುರಗಿಯಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ಕಂಡುಬರ್ತವೆ. ಇವು ಸಿಮೆಂಟ್ ತಯಾರಿಕೆಯಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿವೆ. ಸುಣ್ಣದ ಕಲ್ಲು ಕಲಬುರಗಿಯಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ ನೋಡಿರಿ. ಸಿಮೆಂಟ್ ತಯಾರಿಕೆಯಲ್ಲಿ ಕಲಬುರಗಿ ಅತಿ ಹೆಚ್ಚು ತಯಾರಿಯನ್ನು ಮಾಡ್ತದೆ ಸಿಮೆಂಟ್. ನಂತರ ಚಿನ್ನದ ಗಣಿ, ಇದು ಕೋಲಾರದಲ್ಲಿ ಕಂಡುಬರುತ್ತೆ. ಇದು ಅಗ್ನಿಶಿಲೆಗಳ ನಡುವೆ ಕಂಡುಬರುತ್ತೆ ಕೋಲಾರದಲ್ಲಿ. ನಂತರ ಬಸ್ಟಾಲ್, ಉತ್ತರ ಕರ್ನಾಟಕದ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಈ ಒಂದು ಬಸ್ಟಾಲ್ ಕಂಡುಬರ್ತದೆ. ಈ ಬಸ್ಟಾಲ್ ಒಂದು ಶಿಲೆಯಿಂದ ಏನಾಗಿದೆ ಅಂದರೆ ಈ ಒಂದು ಕಪ್ಪು ಮಣ್ಣು ನಾವು ಹೇಳ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕದ ಉತ್ತರ ಒಂದು ಭಾಗದಲ್ಲಿ ಏನಪ್ಪ ಅಂತಂದರೆ ಕಪ್ಪು ಮಣ್ಣು ಕಂಡುಬರ್ತದೆ. ಕಪ್ಪು ಮಣ್ಣು ಕಂಡುಬರಲು ಕಾರಣ ಏನಪ್ಪ ಅಂತಂದರೆ ಬಸ್ಟಾಲ್ ಅತಿ ಹೆಚ್ಚು ಆ ಒಂದು ಪ್ರದೇಶದಲ್ಲಿರೋದ್ರಿಂದ ಕಪ್ಪು ಮಣ್ಣು ಕಂಡುಬರುತ್ತೆ ನೋಡ್ರಿ. ಕಲಬುರಗಿ, ರಾಯಚೂರು, ಬಾದಾಮಿ, ಬಳ್ಳಾರಿ, ಉತ್ತರ ಕನ್ನಡ, ಅದೇ ರೀತಿಯಾಗಿ ಚಿತ್ರದುರ್ಗ, ರಾಮನಗರ, ಕೊಡಗು, ಈ ರೀತಿಯಾಗಿ ಸ್ಥಳಗಳಲ್ಲಿ ಕಂಡುಬರುತ್ತೆ ನೋಡ್ರಿ ಕರ್ನಾಟಕದ ಪ್ರಮುಖ ಶಿಲೆಗಳು. ಶಿಲೆಗಳ ಆರ್ಥಿಕ ಮಹತ್ವದ ಬಗ್ಗೆ ನೋಡಿಕೊಳ್ಳೋಣ. ಅಂದರೆ ಈ ಒಂದು ಶಿಲೆಗಳಿಂದ ಏನೇನು ಉಪಯೋಗ ಆಗಿದೆ. ಮೊದಲನೇದಾಗಿ ಈ ಒಂದು ತಾಜ್ ಮಹಲ್ ನೋಡ್ಬೋದು ನಾವು. ಇದು ನಿರ್ಮಾಣ ಕಾರ್ಯ, ಕಟ್ಟಡಗಳು ಮತ್ತು ರಸ್ತೆಗಳಿಗೆ ಉಪಯೋಗ ಆಗಿದೆ. ಈ ಒಂದು ಶಿಲೆಗಳಿಂದ ಏನು ಉಪಯೋಗ ಆಗಿದೆ, ಕಟ್ಟಡ ಕಟ್ಟಲು ಮತ್ತು ರಸ್ತೆ ಕಟ್ಟಲು ಉಪಯೋಗ ಆಗಿದೆ. ಜೊತೆಗೆ ಕೆಂಪು ಕೋಟೆ, ತಾಜ್ ಮಹಲ್ ಇವು ಕೂಡ ಕಟ್ಟಿದ್ದಾರೆ ನೋಡಿ ಈ ಒಂದು ಶಿಲೆಗಳಿಂದ. ಈ ಒಂದು ತಾಜ್ ಮಹಲ್ ಯಾವ ಒಂದು ಶಿಲೆಯಿಂದ ನಿರ್ಮಾಣವಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕಮೆಂಟ್ ಮೂಲಕ ಈ ಒಂದು ತಾಜ್ ಮಹಲ್ ಯಾವ ಒಂದು ಶಿಲೆಯಿಂದ ಆಗಿದೆ ಕಮೆಂಟ್ ಮೂಲಕ ತಿಳಿಸಿ. ನಂತರದಲ್ಲಿ ಖನಿಜಗಳು ಮೂಲ, ಚಿನ್ನ ಮತ್ತು ಕಬ್ಬಿಣ, ತಾಮ್ರ, ಮ್ಯಾಗ್ನೀಸ್ ಇವು ಯಾವ ರೀತಿಯಾಗಿವೆ ಅಂದರೆ ಇವು ಕೂಡ ಈ ಒಂದು ಶಿಲೆಗಳಿಂದ ರೂಪಾಂತರ ಪಡೆದು ವಜ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಇದು ಮ್ಯಾಗ್ನೀಸ್ ಆಗಿರ್ಬೋದು, ಇವೆಲ್ಲ ಶಿಲೆಗಳ ರೂಪಾಂತರ ಪಡೆದುಕೊಂಡಿದ್ದವು ನೋಡಿರಿ. ಈ ಒಂದು ಶಿಲೆಗಳ ಪ್ರಮುಖ ಇನ್ನೊಂದು ಅಂಶ ಯಾವುದಂದರೆ ಶಕ್ತಿ ಸಂಪನ್ಮೂಲ. ಕಲ್ಲಿದ್ದಲು ಕೂಡ ಶಿಲೆಗಳಿಂದಾಗಿದೆ ಮತ್ತು ಪೆಟ್ರೋಲಿಯಂ ಕೂಡ ಈ ಒಂದು ಶಿಲೆಗಳಿಂದಾಗಿದೆ. ಪೆಟ್ರೋಲಿಯಂ ಪದರು ಶಿಲೆಯಿಂದ ಆಗಿದೆ ನೋಡಿ. ಪದರು ಶಿಲೆಯಿಂದ ಇದನ್ನು ಬಳಕೆ ಮಾಡುತ್ತಾರೆ. ನಂತರದಲ್ಲಿ ಮಣ್ಣಿನಲ್ಲಿ ಕಂಡುಬರೋ ಶಿಲೆಗಳು ಒಡೆದು ಕೃಷಿಗೆ ಯೋಗ್ಯವಾದ ಮಣ್ಣನ್ನು ತಯಾರಾಗುತ್ತವೆ. ಕಪ್ಪು ಮಣ್ಣು ನಾವು ಹೇಳಿದ್ವಿ ಆಗಲೇ, ಕಪ್ಪು ಮಣ್ಣು ಬಸ್ಟಾಲಿಂದ ಕಪ್ಪಾಗಿರಲು ಕಾರಣವಾಗಿದೆ. ಇದರಿಂದ ಏನಾಗ್ತದೆ, ಹತ್ತಿ ಮಣ್ಣು ಅತಿ ಹೆಚ್ಚು ಬೆಳೆಯಲು ಸಹಕಾರಿ ಆಗ್ತದೆ. ಈ ಒಂದು ಶಿಲೆಗಳಿಂದ ಏನು ಉಪಯೋಗ ಆಯಿತು, ಈ ಒಂದು ಮರಗಿಡಗಳು ಬೆಳೆಯಲು ಕೂಡ ಪ್ರಮುಖ ಸಹಕಾರಿಯಾಗಿದೆ ನೋಡಿ. ಶಿಲೆಗಳ ಗುರುತಿಸುವಿಕೆ, ಐಡೆಂಟಿಫಿಕೇಷನ್ ಅಂದರೆ ಶಿಲೆಗಳು ಯಾವ ರೀತಿಯಾಗಿವೆ ಅಂತ ನೋಡೋದು, ಐಡೆಂಟಿಫಿಕೇಷನ್ ಮಾಡೋದು. ಭೂಗೋಳ ತಜ್ಞರು ಶಿಲೆಗಳನ್ನು ಗುರುತಿಸಲು ಈ ಒಂದು ಪ್ರಮುಖ ಅಂಶಗಳನ್ನು ನೀಡಿದ್ದಾರೆ. ಮೊದಲನೇದಾಗಿ ಕಠಿಣತೆ ಹೊಂದಿರಬೇಕು, ಹಾರ್ಡ್ನೆಸ್ ಹೊಂದಿರಬೇಕು.
ಶಿಲೆ ಎಷ್ಟು ಗಟ್ಟಿಯಾಗಿದೆ ಎಂಬುದು ಇದು ಮೊದಲನೇದಾಗಿ ನೀಡ್ತದೆ, ಕಠಿಣತೆ ಹೊಂದಿರಬೇಕು. ಆಮೇಲೆ ಬಣ್ಣ ಹೊಂದಿರ್ಬೇಕು ನೋಡಿರಿ. ಎರಡನೇದು ಕಲರ್ ಹೊಂದಿರಬೇಕು. ಖನಿಜಗಳ ಆಧಾರದ ಮೇಲೆ ಅವುಗಳು ಬಣ್ಣದ ಆಧಾರದ ಮೇಲೆ ಅವುಗಳು ಯಾವ ವರ್ಗಕ್ಕೆ ಸೇರಿವೆ ಅಂತ ಹೇಳ್ತಾರೆ. ಫೆಲ್ಡ್ ಸ್ಟಾರ್ ಮತ್ತು ಗುಲಾಬಿ ಈ ಬಣ್ಣಕ್ಕೆ ಸೇರಿರಬೇಕು. ನಂತರದಲ್ಲಿ ಸಾಂದ್ರತೆ, ಡೆನ್ಸಿಟಿ, ಹಗುರ ಅಥವಾ ಭಾರ ಯಾವ ರೀತಿಯಾಗಿದೆ ಅಂತ ಹೇಳ್ತಾರೆ. ನಂತರದಲ್ಲಿ ಸ್ಫಟಿಕ ರಚನೆ, ಕ್ರಿಸ್ಟಲ್ ಸ್ಟ್ರಕ್ಚರ್, ಹರಳುಗಳ ಗಾತ್ರ ಕೂಡ ಇಲ್ಲಿ ಕಂಡುಬರ್ತದೆ. ಇವುಗಳ ಆಧಾರದ ಮೇಲೆ ಶಿಲೆಗಳ ಒಂದು ಪ್ರಮುಖ ಗುರುತನ್ನು ನೀಡಲಾಗಿದೆ ನೋಡಿ. ನಾವಿಲ್ಲಿ ರೈಟ್ ಸೈಡಲ್ಲಿದೆ ಚಾರ್ಟ್ ಇದೆ ನೋಡಿ. ಆ ಚಾರ್ಟ್ನಲ್ಲಿ ಲಿಮ್ ಸ್ಟೋನು, ಮಾರ್ಬರ್ಕು ಮತ್ತು ಸ್ಟ್ಯಾಂಡ್ ಸ್ಟೋನು ಇವೆಲ್ಲ ಒಂದು ಮಾಹಿತಿ ಇದೆ ನೋಡಿ. ಓಕೆ, ಸೆಡಿಮೆಂಟ್ರಿ ರಾಕ್ಸ್ ಬಗ್ಗೆ ಮಾಹಿತಿ ಇದೆ ಮತ್ತು ಮೆಟಫೋರ್ ರಾಕ್ಸ್, ಅಗ್ನಿಕ್ ರಾಕ್ಸ್, ಅಗ್ನಿಶಿಲೆ, ಸೆಡಿಮೆಂಟ್ ರಾಕ್ಸ್ ಅಂದರೆ ಪದರಶಿಲೆ ಮತ್ತು ಮೆಟಫೋರ್ ರಾಕ್ಸ್ ಅಂದರೆ ಈ ಒಂದು ರೂಪಾಂತರ ಇರ್ಬೋದು ನೋಡಿರಿ. ಓಕೆ, ಇವುಗಳ ಬಗ್ಗೆ ಕೂಡ ನೋಡಿಕೊಳ್ಳಿ. ಕೊನೆಯದಾಗಿ ಹೇಳೋದಾದರೆ ಇದರ ಪ್ರಮುಖ ಸಾರಾಂಶ, ಅಗ್ನಿಶಿಲೆಗಳು ಬೆಂಕಿಯಿಂದ ಹುಟ್ಟಿದ ಮೂಲ ಶಿಲೆಗಳಾಗಿವೆ. ಪ್ರೈಮರಿ ರಾಕ್ಸ್ ಯಾವುವು? ಅಗ್ನಿಶಿಲೆಗಳು. ಯಾವುದು ಪ್ರೈಮರಿ ರಾಕ್ಸ್ ಯಾವುವು ಅಂತ ಕೇಳಿದರೆ ಅಗ್ನಿಶಿಲೆಗಳಾಗಿವೆ ನೋಡಿ. ನಂತರದಲ್ಲಿ ಯಾವ್ದು ಕಂಡುಬರ್ತದೆ? ಪದರ ಶಿಲೆಗಳು ಕಂಡುಬರ್ತವೆ. ಸಂಚಯನದಿಂದ ಪದರಗಳಾಗಿ ರಚನೆ ಆದಂಥ ಒಂದು ಪಳೆಯುಳಿಕೆಗಳನ್ನು ಇವು ಹೊಂದಿರ್ತವೆ. ಇವುಗಳನ್ನು ಪದರ ಶಿಲೆಗಳೆಂದು ಕರೆಯುತ್ತೇವೆ. ನಂತರ ಮೂರನೇದಾಗಿ ರೂಪಾಂತರ ಶಿಲೆಗಳು ಕಂಡುಬರ್ತವೆ. ರೂಪಾಂತರ ಶಿಲೆಗಳು ಉಷ್ಣ ಮತ್ತು ಒತ್ತಡದಿಂದ ಬದಲಾವಣೆ ಹೊಂದಿದ ಒಂದು ಶಿಲೆಗಳನ್ನು ನಾವು ರೂಪಾಂತರ ಶಿಲೆ ಎಂದು ಕರೆಯುತ್ತೇವೆ. ಓಕೆ, ಶಿಲಾಚಕ್ರದ ಬಗ್ಗೆ ಕೂಡ ಮಾಹಿತಿ ನೋಡಿದ್ದೀವಿ. ಶಿಲೆಗಳ ನಿರಂತರ ಬದಲಾವಣೆ ಪ್ರಕ್ರಿಯೆಯನ್ನು ನಾವು ಶಿಲಾಚಕ್ರ ಎಂದು ಕರಿತೀವಿ. ಮೊದಲು ಅಗ್ನಿಯಿಂದ ಬಂದಂಥ ಜ್ವಾಲಾಮುಖಿಯಿಂದ ಬಂದಂಥ ಶಿಲೆ ಏನಾಗ್ತದಂದರೆ ತಣ್ಣಗಾಗಿ ಅಗ್ನಿಶಿಲೆ ಆಗುತ್ತದೆ. ನಂತರದಲ್ಲಿ ಅದು ಮತ್ತೆ ಪದರ ಶಿಲೆಯಾಗಿ ಪರಿವರ್ತನೆ ಆಗುತ್ತದೆ. ನಂತರ ಪದರ ಶಿಲೆ ಉಷ್ಣ ಮತ್ತು ಒತ್ತಡದಿಂದ ರೂಪಾಂತರವಾಗುತ್ತದೆ. ರೂಪಾಂತರವಾದಂಥ ಒಂದು ಶಿಲೆ ಏನಾಗ್ತದಂದರೆ ಮತ್ತೆ ಅಗ್ನಿಶಿಲೆಯಾಗಿ ಮ್ಯಾಗ್ಮಾ ಆಗಿ ಮತ್ತೆ ಜ್ವಾಲಾಮುಖಿಯಿಂದ ಅಗ್ನಿಶಿಲೆ ಉಂಟಾಗ್ತದೆ ನೋಡಿರಿ. ಈ ರೀತಿಯಾಗಿ ಆಗೋದನ್ನು ನಾವು ಶಿಲಾಚಕ್ರ ಎಂದು ಕರೆಯುತ್ತೇವೆ. ಇಲ್ಲಿಗೆ ಏನಿತ್ತಪ್ಪ ಅಂತಂದರೆ ನಮ್ಮ ಒಂದು ಚಾನಲ್ನ ಪ್ರಮುಖ ಅಂಶ ಇತ್ತು. ಓಕೆ, ಅಗ್ನಿಶಿಲೆಗಳ ಬಗ್ಗೆ ಮಾಹಿತಿ ಇತ್ತು ನೋಡಿ, ಅಥವಾ ಶಿಲೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದಾಗಿತ್ತು. ಶಿಲೆಗಳಲ್ಲಿ 3 ರೀತಿಯಾಗಿ ನಾವು ನೋಡಿದ್ದೀವಿ: ಅಗ್ನಿಶಿಲೆ, ಪದರಶಿಲೆ, ರೂಪಾಂತರ ಶಿಲೆ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿಗೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಎಲ್ಲರಿಗೂ ವಂದನೆಗಳು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋಗಳ ಪಾಠಗಳನ್ನು ನೋಡ್ತಾಯಿರಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಉಚಿತ ಶಿಕ್ಷಣವನ್ನು ಹರಡಲು ನಮಗೆ ಬೆಂಬಲ ನೀಡಿ. ಯಾಕಂದರೆ ಶಿಕ್ಷಣ ಎಂಬುದು ಎಲ್ಲರ ಒಂದು ಸ್ವತ್ತು ಅಂತ ಹೇಳ್ಬೋದು ನಾವು. ಎಲ್ಲ ರೀತಿಯ ಯಾರಿಗೂ ಕೂಡ ಒಂದು ಬುಕ್ ಖರೀದಿ ಆಗಲಿಲ್ಲಪ್ಪ, ಆಗೋದಿಲ್ಲ. ಯಾಕಂದರೆ ಬುಕ್ಕದ ರೇಟು 500-600 ಇರ್ತದೆ. ನೈಲೇಷನ್ ತರಬೇಕು. ಆ ಒಂದು ವಿಷಯಗಳನ್ನೇ ನಾನಿಲ್ಲಿ ಯೂಟ್ಯೂಬ್ನಲ್ಲಿ ಹಾಕ್ತಾಯಿರ್ತೀನಿ, ಇವುಗಳನ್ನು ನೋಡಿಕೊಳ್ಳ್ರಿ. ಓಕೆ, 600 ರೂಪೀಸ್ ಒಂದು ಬುಕ್ಕ. ಆ ಬುಕ್ಕ ತಂದು ಓದೋಕ್ಕಾಗ್ತಿರಲ್ಲ ಬಡ ಜನ. ಈ ಒಂದು ವಿಡಿಯೋ ನೋಡೋಣ ತಿಳಿದುಕೊಳ್ಳಲಿ, ಆಯಿತಾ. ಉಚಿತ ಶಿಕ್ಷಣ ಹರಡಲು ನಮಗೆ ಬೆಂಬಲ ನೀಡಿ. ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಯಾವ ರೀತಿ ಇದೆ ಅಂತ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಇದೇ ರೀತಿಯಾಗಿ ಭೌಗೋಳಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಲುಪಿಸ್ತೇನೆ. ನಂತರದಲ್ಲಿ ಮತ್ತೆ ಸಂವಿಧಾನದ ಬಗ್ಗೆ ಕೂಡ ಸ್ಟಾರ್ಟ್ ಮಾಡೋಣ. ಎಲ್ಲ ವಿಷಯಗಳು, ಆಲ್ ವಿಷಯಗಳ ಬಗ್ಗೆ, ಕಂಪ್ಯೂಟರ್ ಆಗಿರ್ಬೋದು, ಇಡೀ ಒಂದು ಏನಿದೆ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಏನೇನು ಬೇಕು ಎಲ್ಲ ಸಬ್ಜೆಕ್ಟ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿಗೆಸಿಂದ ಎಲ್ಲರಿಗೆ ಒಳ್ಳೆಯದನ್ನು ಬಯಸೋಣ. ಓಕೆ, ಉಚಿತ ಶಿಕ್ಷಣ ಹರಡಲು ಬಿಡಿ, ನಮಗೆ ಬೆಂಬಲ ಕೊಡಿ. ಓಕೆ ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. ನಾವು ಬೆಂಬಲ ಕೊಡೋದಿದ್ದರೆ ನೀವು ಮೊದಲು ಲೈಕ್ ಬಟನ್ನ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಗಳು ಕೂಡ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ಯಾರು ಹೊಸಬ್ರು ಇದ್ದರೆ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.